ಇವತ್ತು ಡೇ 4. ಡೇ 4 ಅನ್ನು ಡೇಂಜರ್ ಇದೆಯಾ? ಡೇ 4 ಅನ್ನು 4 ಅಂತ ತೋರ್ಸಿ 4. ಗುಡ್ ಮಾರ್ನಿಂಗ್ ಸನ್ನಿ. ಇವಳು ನೀನು ಮಾಡೆ ಡೈಲಿ ವ್ಲಾಗ್. ನೀನು ಜಾಯ್ನ್ ಆಗಲ್ಲಲ್ಲೇ. ಹಾಯ್ ಫ್ರೆಂಡ್ಸ್, ಡೈಲಿ ವ್ಲಾಗ್ಗೆ ಸ್ವಾಗತ. ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಮಾಡಿದೀವಿ. ಅಂದ್ರೆ ನಾನು ಮಾಡಿಲ್ಲ, ಅಜ್ಜಿ ಮಾಡಿದ್ದಾರೆ. ಅಜ್ಜಿ ಬಟ್ಟೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಾನು ಇಬ್ರು ಮಕ್ಕಳನ್ನು ತಿನ್ನಿಸ್ತಾ ಇದ್ದೀನಿ. ಈ ಮಗು ಇವಾಗ ಬಂದು ಕುತ್ಕೊಂತು. ಅಲ್ಲೂರಾಗ ಫುಲ್ ಅವಾಜ್. ಇವಾಗ ನೋಡಿ ಸನ್ನಿ ಹೆಂಗ್ ಮಾಡ್ತದೆ ನೋಡಿ. ಈಗ ಏಯ್ ಇರ್ತ ನಾಟಕ ಮಾಡ್ತಾ ನಾಟಕ ಮಾಡ್ತಾ ಏನ ಹೇಳ್ತಾ ಹೊಡಿಲ್ಲ ಇಕ್ತಾ ಏಯ್ ಇಕ್ತಾ ಹೊಡೆಯಲ್ಲ ಬಿಡು, ಹೊಡೆಯಲ್ಲ ಬಿಡು, ಇಕ್ತ ಹೊಡೆಯಲ್ಲ. ನೋಡ್ ಸನ್ನಿ ಕಂಡ್ರೆ ನಿನಗೆ ತುಂಬಾ ಇಷ್ಟನಾ? ಹೇಳ ಏನಿಕ್ತ? ಥ್ಯಾಂಕ್ಸ್ ಕೊಡು ಸನ್ನಿಗೆ. ಸನ್ನಿ ಥ್ಯಾಂಕ್ಸ್ ಕೊಡಮ್ಮ. ನಾಟಕ ಮಾಡ್ತೆ ಬಾಯ್ ಸನ್ನಿ. ಸನ್ನಿ ಥ್ಯಾಂಕ್ಸ್ ಕೊಡಮ್ಮ. ಬಾಯ್ ನಾನು ಜಿಮ್ಗೆ ಹೋಗಿ ಬರ್ತೀನಿ. ನೋಡಿ ಸುಸ್ಮಿತ ಹೊಡಿತು. ಸನ್ನಿ ಸುಷ್ಮಿತ ಹೊಡಿಲ್ಲ. ಸುಮ್ಮನೆ ಹೊಡಿತೀನಿ ಸುಷ್ಮಿತ ಹೊಡಿತೀನಿ. ಇಕ್ತಾ ಏಯ್ ಕಸ್ಲಿ ಇಲ್ಲೋಡೆ ನೋಡಿ ಸನ್ನಿ ಹೆಂಗ್ ಹೇಳ್ತದ ನೋಡಿ. ಸುಷ್ಮಿತ ಕೊಡ್ತಾರೆ ಇಲ್ಲೋಡು. ಇಕ್ತವ ಸುಷ್ಮಿತ ನೋಡಿ ಏನ ಸನ್ನಿ ಹೇಳ್ತದ ನೋಡಿ. ಎಸ್, ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ನೋಡಿ ಯಾವಾಗ್ಲೂ ಡೈಲಿ ರೊಟೀನ್ ಕಾರ್ಡಿಯೋ ಮಾಡಿ ಎಷ್ಟೇ ಬ್ಯುಸಿ ಇದ್ರು ನೋಡಿ. ನಾನು ನಿಜವಾಗ್ಲೂ ತುಂಬಾ ದಪ್ಪ ಇದ್ದೆ. ನನ್ ನೋಡ್ತಿರೋರ್ಗೆ ಗೊತ್ತಾಗ್ತಿರ್ಬೋದು. ಬಟ್ ಇವಾಗ ತುಂಬಾ ಸಣ್ಣಾಗಿದ್ದೀನಿ. ಕಾರಣ ಎಷ್ಟು ಕಾರ್ಡಿಯೋ, ಪ್ರಾಪರ್ ವರ್ಕೌಟ್ ಅಂದ್ರೆ ಪ್ರಾಪರ್ ಡಯಟ್, ಸಾರಿ ವರ್ಕೌಟ್ ಅಲ್ಲ. ಸೊ ದಯವಿಟ್ಟು ಮಾಡಿ, ಎಲ್ಲರೂ ಚೆನ್ನಾಗಿರ್ತೀರ. ಎಸ್, ಬನ್ನಿ ಜಿಮ್ಗೆ ಹೋಗೋಣ. ಮತ್ತೆ ಜಿಮ್ಮಿಗೆ ಬಂದೆ. ಏನು ಗೊತ್ತಾ, ಒಂದು ಖುಷಿ ಆಗೋದೇನೆಂದರೆ ನಾನು ಜಿಮ್ಮಿಗೆ ಬಂದಾಗ ಯಾರೂ ಇರಲ್ಲ. ಬೆಸ್ಟ್ 10 ಗಂಟೆ ಆರಾಮಾಗಿ ಬಂದು ಮಾಡ್ಕೊಂಡು ಹೋಗೋದೇ ಬೆಸ್ಟ್ ಗೊತ್ತಾ. ಇನ್ನೊಬ್ರು ಇದ್ದಾಗ ಸುಮ್ಮನೆ ಇರೋದೇ 3 ಥ್ರೆಡ್ಮಿಲ್ಲು. ಅದರಲ್ಲಿ ಅವ್ರು ಮಾಡ್ಕೊಂಡು ಪಾಪ ಸೈಕ್ಲಿಂಗ್ ಮಾಡ್ಕೊಂಡು ಅಥವಾ ಏನೇನೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅವ್ರಿಗೂ ಪಾಪ ಕೆಲಸಗಳು ಟೈಮ್ ಇರ್ತಾರೆ. ಬಟ್ ನಮ್ಮ ಕೆಲಸಗಳು ಹಂಗಲ್ವಲ್ಲ. ಏನು ಟೈಮಿಂಗ್ಸ್ ಏನಿರಲ್ಲ. ನಾವು ಇಷ್ಟ ಬಂದಾಗ ಹೋಗ್ಬೋದು, ಇಷ್ಟ ಬಂದಾಗ ಇದು ಮಾಡ್ಬೋದಲ್ವ. ಸೊ ಹಂಗಾಗಿ ನಾವು ಆರಾಮಾಗಿ ಬರ್ಬೇಕು, ಆರಾಮಾಗಿ ಬರ್ತಾಯಿದ್ವಿ ಅಷ್ಟೇ. ಈಗ ವರ್ಕೌಟ್ ಮುಗಿಸ್ಕೊಂಡು ಮಾಮೂಲಿ ಪೇಪರ್ ಓದಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಒಂಚೂರು ಕೆಲಸ ಐತೆ ಇವತ್ತು. ಆಚೆ ಹೋಗ್ಬೇಕು, ಯಶವಂತಪುರ್ಗೆ ಹೋಗ್ಬೇಕು. ಒಂಚೂರು RTO ಆಫೀಸ್ಗೆ ಒಂಚೂರು ಅಲ್ಲಿ ಹೋಗಿ ಅದೆಲ್ಲ ಕೆಲಸ ಐತೆ, ಅದೆಲ್ಲ ಮುಗಿಸ್ಕೊಂಡ್ಬರ್ತೀನಿ. ಕಾರ್ಡಿಯೋ ಮಾಡ್ತಾಯಿದ್ರೆ ಈ ಕಣ್ಣು ಮೇಲಿಂದ ನೋಡಿ ಇಲ್ಲಿ ಇದ್ರ ಮೇಲಿಂದ ನೀರು ಬರ್ತಾ ಇದ್ದಾಗ ಕಣ್ಣಿಗೆ ಮುಚ್ಚಿದ್ರೆ ಒಂದು ಫೀಲ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಓಕೆ ಬೆವರು ಇಳಿಸ್ತಾ ಇದೆಯಾ ಮಗ, ಇಳಿಸು ನಾನು ಒಳ್ಳೆ ರಿಸಲ್ಟ್ ಕೊಡ್ತೀನಿ ಅಂತ. ಅಫ್ಕೋರ್ಸ್ ನನಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟು. ನಾನು ಯಾವಾಗ ನಮ್ಮ ಶ್ರವಣ್ ಅವರು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಲೈಕ್ ಡಯಟು ಇದೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ನಾನು ಒಂದು 70% ಫಾಲೋ ಮಾಡಿದ್ದೀನಿ. 100% ಮಾಡಿಲ್ಲ. 70%ಗೆ ಈ ರೇಂಜಿಗೆ ರಿಸಲ್ಟ್ ಬಂದಿದೆ. ಬಟ್ 100% ಮಾಡಿದ್ರೆ ಇನ್ನೂ ರಿಸಲ್ಟ್ ಬರ್ಬೋದು. ಬಟ್ ಐ ಹೋಪ್ ಇನ್ಮೇಲಿಂದ ನಾನು ಟ್ರೈ ಮಾಡ್ತೀನಿ 100% ಡಯಟ್ ಮಾಡೋಕ್ಕೆ. ಡನ್, ಮುಗೀತು, ವರ್ಕೌಟ್ ಮುಗೀತು. ಇವಾಗ ವರ್ಕೌಟ್ ಮುಗಿದ್ಮೇಲೆ ಕನ್ನಡಿಲ್ಲ ಮುಖ ನೋಡ್ಕೊಂಡಾಗ ಒಂದು ಅನಿಸುತ್ತೆ ಏನಪ್ಪ ಅಂದರೆ ಇನ್ನೊಂಚೂರು ವರ್ಕೌಟ್ ಮಾಡೋದಂತ. ಪೇಪರ್ ಓದಿ ಮುಗಿಸ್ದೆ. ನಮ್ಮ DVG ಅವರು ಅಂದರೆ DV ಗುಂಡಪ್ಪನವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಲೈಬ್ರರಿಯಲ್ಲಿ ಹಾಕಿದ್ದಾರೆ. ಆ ಮಾತು ಹೆಂಗಿದೆ ಅಂತ ಒಂದ್ಸರಿ ನೋಡಿ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ. ಪ್ರತಿಫಲ ಯಾವತ್ತೂ ಪಡಬೇಡಿ ಲೈಫಲ್ಲಿ. ಏನು ಮಾಡ್ತಿದ್ದಾಳೆ?
ಪುಷ್ಕ ಏನೇ ಮಾಡ್ತಿದ್ದೀವಿ ಗೊತ್ತಾ? ನನ್ನ ಪಾಪುಗೆ ತಲೆನ ಕಟ್ ಮಾಡಕ್ಕಿದ್ದೀನಿ. ತಲೆ ಅಲ್ಲ ಕೂದಲು ಹಾಕಿದ್ದೀನಿ. ಏನಿತ್ತ? ನಾನು ಡಿಸೆಂಟ್ ಆಗಿದ್ದೀನಿ. ನನಗೆ 3 ವರ್ಷ ನನಗೆ. ನಾನು ಅಲ್ಲೇ ಏನ್ ಬೇಕು? ಸಾಕು. ಏನು ನೀನು ಅಲ್ಲ ಸುಷ್ಮಿತ ಏನು ಕಳ್ಕೊಂಬರಕ್ಕೆ ಹೇಳಿ ನಿನಗೆ ಏನು ಅದ್ರ ಹೆಸರಾ? ಬಾಯ್ಲಿ ಅದ್ರ ಹೆಸರು ಏನು ಗೊತ್ತಾ? ಬಾಯ್ಲಿ ಹೇಳ್ತೀನಿ. ಹೆಸರು ಬೇಕಾ? ಅದ್ರ ಹೆಸರು ಬಂದ್ಬಿಟ್ಟು ಟಾಕಿಂಗ್ ಟಾಮ್ 2. ಏನು? talking to them. ಟಾಕಿಂಗ್ Talking ಟಾಮ್ them 2. to. ಏನು? Talking to. ಏ, Talking to. ಅಲ್ಲ ಟಾಕಿಂಗ್ Talking ಟಾಮ್ them 2. to. ಏನು? Talking to. Talking to. ಹೋಗಿ ಹೇಳು ಹೋಗಿ ಸುಷ್ಮಿತಗೆ ಹೋಗಿ. Talking to. ನಮ್ಗೆ ಇಷ್ಟ ಬಂದಿದ್ನ ನೋಡೋಕ್ಕೂ ಬಿಡಲ್ಲ. ಯಾವಾಗ ನೋಡಿದ್ರು ನಮ್ಗೆ ಇಷ್ಟ ಬಂದಿದ್ದು ನಾವು ನೋಡೋಕ್ಕೆ ಬಿಡಲ್ಲ ಟಿವಿಲಿ. ನೀನು ಏನಪ್ಪ ಬಂದಿರೋದು ನಿನಗೆ ಅಂತ ಭಯ ಯುಕ್ತ. ನೋಡಲ್ಲ ರವಿಚಂದ್ರನ್ ಸಾಂಗ್ ನೋಡ್ಬೇಕು. ನೀವು ಹೋಗಿ ಹೋಗಿ ಇಂಗ್ಲೀಷ್ ನೋಡಿದ್ರೆ ಹೆಂಗೆ ಹೋಗ್ತಾ? ಯಾವ ಫಿಲಮ್ ನೋಡ್ತಿದ್ದಮ್ಮ ನೀನು? ಕಸ್ಲಿ ಇಂಗ್ಲೀಷು? ಕಸ್ಲಿ ಇಂಗ್ಲೀಷಾ ಕನ್ನಡನ ನೋಡ್ತಿದ್ದೇನಮ್ಮ ನೀನು ಪಿಕ್ಚರ್? ಫಿಲಮ್ ನೋಡಕತ್ತೀವಮ್ಮ? ಹಾಂ ಹಾಂ ಕೇಳ ಅಜ್ಜಿನ ಯಾವ್ದಂತ? ಯಾವ್ದು? ರಾಜ ಹುಲಿ. ಏನೋ ಮಾಡ್ತಿದ್ದಾರೆ ಸುಷ್ಮಿತಾ. ನಾನು ಹೇಳ್ಕೊಟ್ಟಂಗೆ ಮಾಡಕತ್ತೀಯ? ಇನ್ನೇನು ಬರೀ ಉಪ್ಪು ಖಾರ ಅರ್ಶಿನ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅಳ್ಳಾಡ್ಸೋದು ಒಂದು ದೊಡ್ಡ ಕೆಲಸ. ನೋಡಿ ಫ್ರೆಂಡ್ಸ್, ತನ್ನ ಒಬ್ಬನಿಗೆ ಚಿಕನ್ ತರಿಸ್ಕೊಂತಾರೆ, ಒಬ್ಬನೇ ತಿಂತಾರೆ. ನಮಗೆಲ್ಲ ಚಿಕನೇ ತರಿಸ್ಕೊಡಲ್ಲ. ಅದು ಯಾವುದೋ ಚಿಕನ್ ಫ್ರೆಶ್ ಚಿಕನ್ ಅಂತ ತರಿಸ್ತಾನೆ. ಅದ್ರಲ್ಲಿ 4 ಪೀಸ್ ಹಾಕ್ಬಿಟ್ಟು 500 ಗ್ರಾಮ್ ಅಂತಾರೆ. 4 ಪೈಸೆ 500 ಗ್ರಾಮ್ ಬರೋದು. ನವಣೆ ಚಿಕನ್ನು ವೆಜಿಟೇಬಲ್ಸು ಮಧ್ಯಾಹ್ನದ ಊಟ. ಬಾ ರೆಡಿ. ಅವಾಗಲೇ ಹೇಳಿದ್ನಲ್ಲ ಯಶವಂತಪುರ್ಗೆ ಹೋಗ್ಬೇಕಂತ. ಸೊ ಇವಾಗ ರೆಡಿ ಆದೆ. ಸೊ ರೆಡಿಯಾಗಿ ಯಶವಂತಪುರ್ಗೆ ಹೋಗ್ತಾ ಇದ್ದೀನಿ. ನಂದು ಕಾರ್ದು RC ಕಾರ್ಡು ಇಸ್ಕೊಂಡಿದ್ದಿಲ್ಲ. ಸೊ ಹಂಗಾಗಿ RC ಕಾರ್ಡ್ ಇಸ್ಕೋಬೇಕಾಗಿತ್ತು. ಯಶವಂತಪುರ RTO ಹೋಗ್ತಾ ಇದ್ದೀನಿ ಈಗ. ಸೊ ಹೋಗಿ ಅಲ್ಲಿ RC ಕಾರ್ಡ್ ಇಸ್ಕೋಬೇಕು. ಅಲ್ಲಿ ಏನು ಅಂತ ಗೊತ್ತಿಲ್ಲ. ಯಾವುದೋ ರೂಮ್ ನಂಬರ್ 5 ಅಂತ ಅಲ್ಲಿ ಐತಂತೆ. ಅಲ್ಲಿ ಹೋಗ್ಬಿಟ್ಟು ಕೇಳ್ಬೇಕಂತೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಇದೇ ಔಟ್ಫಿಟ್. ನನ್ನ ಕಾರಲ್ಲಿ ಫಸ್ಟು ಶಿವ, ಗಣೇಶ, ಅದಾದಮೇಲೆ ನಮ್ಮ ಅಪ್ಪು ಸರ್. ಸೊ ಯಾವಾಗಲೂ ಬೆಂಗಳೂರು ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಮೀಟರ್ ಬೇಕು. ಯಾಕಂದರೆ ಅಕ್ಕ ಪಕ್ಕ ಹೆಂಗೆ ಬರ್ತಾರೋ, ಯಾರು ಬರ್ತಾರೋ, ಯಾವಾಗ ಬರ್ತಾರೋ, ಹೆಂಗೆ ಬರ್ತಾರೋ ಅಂತಲೇ ಹೇಳೋಕ್ಕಾಗಲ್ಲ. ನಂದು ಕಾರ್ಡು RC ಕಾರ್ಡ್ ಬಂತು, ಹೊಸದು ಕಾರ್ದು. ಸೊ ಈಗ RC ಕಾರ್ಡ್ ತಗೊಂಡು ಹೋಗ್ತಾ ಇದ್ದೀನಿ. RC ಕಾರ್ಡ್ ಇಸ್ಕೊಂಡು ಮನೆಗೆ ಬಂದೆ. ಮನೆ ಲಿಫ್ಟಲ್ಲಿ ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡೋದಲ್ಲ, ಒಂಚೂರು ಕೆಲಸ ಇದೆ ಎಡಿಟಿಂಗಿಂದು. ಒಂಚೂರು ಎಡಿಟ್ ಎಲ್ಲ ಮಾಡಿ ಸ್ವಲ್ಪ ಮಲಗಿ ಎದ್ದು ಸುಷ್ಮಿತಾ ಅವ್ರು ಆಚೆ ಕರ್ಕೊಂಡು ಹೋಗ್ಬೇಕು ಒಂದು ಕಡೆ. ಅಲ್ಲಿ ಕರ್ಕೊಂಡು ಹೋಗಿ ಡೇನ ಎಂಡ್ ಮಾಡ್ಬೇಕು ಅನ್ಕೊಂಡು ನೋಡೋಣ. ನಾ ಮಲಗಿಲ್ಲ ಆಗ್ತಾ ನೀನು? ಯಾಕೆ ಯಾಕೆ? ಓ ಗುಡ್ ನೈಟ್, ಬಾಯ್ ಬಾಯ್. ಬಾ ಸೂದಿ ತಾಡಿ ಹೋದ ಕಂದ ಮೇರಿ ಬಂದ ಮೇವುಗುತ್ತಾರೆ ಅಂದ ಯಾವುದು ಬೆಂತ ತಂದ ಅಜ್ಜಾಯ್ತು ಮಲಗನ್ ಪುಟ್ಟ ಕಂದ ಕಂದ ಪುಟ್ಟ ಕಂದ. ಒಂದು ಹಾಡು ಹೇಳು. ಏನಂತಾರೆ? ನನಗೆ ಕತೆ ಹೇಳು. ಕತೆ ಯಾವ ಕತೆ ಹೇಳಿ? ಸಿಂಬೆ ಕತೆ ಬೇಡ. ನಿಂಗೆ ಬ್ಲೂ ಕತೆ ಹೇಳ್ತೀನಿ. ಅವನ ಒಬ್ಬ ಬ್ಲೂ ಅಂತ ಪಾಪ ಒಂದಿತ್ತು. ಪಾಪಗೊಂದು ಅವಕ್ಕೂ ಬೇಜಾರಾಗ್ತಿತ್ತು ಅಂತೆ. ಆಮೇಲೆ ಬ್ಲೂ ಬಂದು ಕಾಂತಾವಿ ಬಂದು ಬ್ಲೂ ನೋಡಿ, ಯುಕ್ತ ಮತ್ತು ಸುಷ್ಮಿತಾ ಇದು ರೀಲ್ಸ್ ಮಾಡ್ತಿದ್ದಾರೆ. ಇಲ್ಲ
ಬರಲ್ಲ ಇತ್ತ ಮಾಡಕ್ಕೆ ಹ್ಮ್ ಹೇಳ್ಕೊಡುತ್ತೆ ಮಾಡೋದು ಹೆಂಗೆ ಅಂತ ಓಕೆ ಅತ್ತ ಇನ್ನೊಂದ್ಸಲ ಹೇಳ್ಕೊಡ್ಲ ಗಾಬರಿ ಆಗಪ್ಪ ಹಾ ಗಾಬರಿ ಗಾಬರಿ ಆಗಳ ತಲೆ ಇಟ್ಟು ಹೊತ್ತೆ ಮನಸ್ಸು ಚೂರಾದ್ರೂ ನೆಮ್ಮದಿ ಸಿಗುತ್ತೆ. ದಯವಿಟ್ಟು ಲೇಟ್ ಮಾಡಬೇಡಿ, ಬೇಗ ಬನ್ನಿ ಪ್ಲೀಸ್. ಸೀರಿಯಲ್ ಸ್ಟಾರ್ಟ್. ನಮ್ಮ ಅಪಾರ್ಟ್ಮೆಂಟ್ ಈವ್ನಿಂಗ್ ಆದರೆ ಎಷ್ಟು ಪ್ರಶಾಂತವಾಗಿರುತ್ತೆ, ಸೈಲೆಂಟಾಗಿರುತ್ತೆ, ಫುಲ್ಲು ಆರಾಮಾಗಿ ನಾವು ಇಲ್ಲೇ ವಾಕ್ ಮಾಡ್ಬೋದು ಆ್ಯಕ್ಚುಲಿ. ಬಟ್ ಇವಾಗ ಸಂಜೆ ವರ್ಕೌಟ್ ಮಾಡ್ಬೇಕಲ್ಲ, ಅದಕ್ಕೆ ಹೋಗ್ತಿರೋದು. ಫಿನಿಶ್ ಮೈ ವರ್ಕೌಟ್, ಇವಾಗ ಮುಗಿಸ್ದೆ ವರ್ಕೌಟು. ಈಗ ಒಂದು ಕಡೆ ಹೋಗ್ತಾ ಇದ್ದೀವಿ. ಇದು ರಾತ್ರಿ ಮೀಲು ನಮ್ಮ ಅಜ್ಜಿ ಮಾಡಿರೋದು. ಚಿಕನ್ ನಾನು ಮಾಡಿರೋದು, ಚಪಾತಿ ನಾನು ಮಾಡಿರೋದು. ಇವತ್ತು ಮಾಡಿಲ್ಲ, ಇವತ್ತು ಒಂದ್ ದಿವಸ ಮಾಡಿ ಅಷ್ಟೇ. ಯಾವಾಗಲೂ ಯಾರಿಗ್ತ ಮಾಡೋದು ಡೈಲಿ ಊಟ? ಯಾರು ಮಾಡೋದು? ಯಾರಪ್ಪ ಮಾಡೋದು? ಪಾರ್ಕಮಲ್ಲ ಯಾರಿಗ್ತ ಹೇಳು. ಪಾರ್ವತಿ ಪಾರ್ವತಿ. ಏನ್ ತಿಂತಿದ್ಯಾ ನೀನು? ಬಸಕಾಯಿ ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಶಶಾಂಕ್ ಅಂತ. ಸೊ ಶಶಾಂಕ್ ಬಂದ್ಬಿಟ್ಟು ಬರ್ಗೆಟ್ ಬ್ಯಾಚುಲರ್ಸು, ಮ್ಯಾಟ್ರಿಮೋನಿ, ಅವಾಗ ಈಗ ಬರ್ತಿರೋಂಥ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಕೆಲವೊಂದು ಟ್ರೆಂಡಿಂಗ್ ಸಾಂಗ್ಸ್ಗಳು ಮಾಡ್ತಿದ್ದಾರೆ. ಏನಪ್ಪ ಅಂದರೆ ಹಳೆಯ ಲಿರಿಕ್ಸ್, ಹಳೆ ಟ್ಯೂನಿಗೆ ಹೊಸ ಲಿರಿಕ್ಸ್, ಅಂದರೆ ಸಿಚುವೇಶ್ನಲ್ ಲಿರಿಕ್ಸ್ ಅಂತಾರಲ್ಲ. ಇವಾಗ ರಿಲೇಟಬಲ್, ಈಗ ನಾವು ಸುಮ್ಮನೆ ಕುಂತಿದ್ದೀವಿ, ಖಾಲಿ ಹುಡುಗರ ಮೇಲೆ ಒಂದು ಬರೆಯೋದು, ಸ್ಟೂಡೆಂಟ್ಸ್ ಮೇಲೆ ಒಂದು ಬರೆಯೋದು, ಆ ಥರ ಮಾಡ್ತಿದ್ದಾರೆ. ಸೊ ಫ್ಯೂಚರಲ್ಲಿ ಡೈರೆಕ್ಟ್ರು ಇವಾಗಲೇ ನೋಡ್ಕೊಂಬಿಡಿ. ಒಂದು ಕ್ಯಾಮ್ರಾ ಮತ್ತು ಟ್ರೈಪಾಡ್ ಎಲ್ಲ ಒಂದು ಕಡೆ ಇಟ್ಟಿದ್ವಿ. ಅಂದರೆ ಶಶಾಂಕ್ ಇಸ್ಕೊಂಡು ಹೋಗಿದ್ದ. ಸೊ ಇವಾಗ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಡೈಲಿ ಬ್ಲಾಗ್ ನಿಜ ಕಷ್ಟ.